ಕನಕಪುರ ರೋಟರಿ ಕ್ಲಬ್ ಮಿಲ್ಕ್ ಸಿಟಿ ಕನಕಪುರ ಹಾಗೂ ರೋಟರಿ ಕ್ಲಬ್ ಮೇಕೆದಾಟು ವತಿಯಿಂದ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ ನಗದು ನೀಡಿ ಸನ್ಮಾನಿಸಲಾಯಿತು. ರೊಟೇರಿಯನ್ ಲೆಫ್ಟಿನೆಂಟ್ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ನೂತನ ವರ್ಷದ ಆರಂಭಿಕ ಸೇವಾ ಕಾರ್ಯಕ್ರಮದ ಅಂಗವಾಗಿ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಏಳಗಳ್ಳಿ ಗ್ರಾಮದ ದಯಾನಾಯಕ್, ತಗಡೇಗೌಡನದೊಡ್ಡಿಯ ರೇಣುಕಾ, ಎಡಮಾರನಹಳ್ಳಿಯ ಅರುಣ್ ಕುಮಾರ್ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಹಾಗೂ ನಗದನ್ನು ನೂತನ ವರ್ಷದ ಅಧ್ಯಕ್ಷರುಗಳಾದ ರೊಟೇರಿಯನ್ ಗಣೇಶ್ ಹಾಗೂ ಎಸ್.ಎಂ. ಶಿವಕುಮಾರ್ ಅವರ ಸಹಭಾಗಿತ್ವದಲ್ಲಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ನೂತನವಾಗಿ ರೋಟರಿಗೆ ಸೇರ್ಪಡೆಯಾದ ಯತೀಶ್, ಮಂಜುನಾಥ್, ಕನಕಪುರ ತಾಲೂಕು ಪಂಚಾಯಿತಿ ಸಿಇಒ, ಕಾಂಗ್ರೆಸ್ ಮುಖಂಡ ಎಸ್.ಜೆ. ನಾಗರಾಜು, ನಾಸಿರ್ ಅಲಿ ಖಾನ್ ಸೇರಿದಂತೆ ಹಲವು ಹೊಸ ಸದಸ್ಯರನ್ನು ರೋಟರಿಗೆ ಸೇರ್ಪಡೆ ಮಾಡಲಾಯಿತು. ವೀಣಾಬಾಯಿ ಎಂಬ ಹೆಣ್ಣು ಮಗುವಿಗೆ 1 ಲಕ್ಷ ನಗದನ್ನು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಲು ನೀಡಲಾಯಿತು. ಲೆಫ್ಟಿನೆಂಟ್ ನಾಗೇಶ್ ಅವರು ನೂತನ ವರ್ಷದ ಅಧ್ಯಕ್ಷರುಗಳಾದ ರೊಟೇರಿಯನ್ ಗಣೇಶ್ ಹಾಗೂ ರೊಟೇರಿಯನ್ ಶಿವಕುಮಾರ್ ಅವರಿಗೆ ಪದವಿಯನ್ನು ಹಸ್ತಾಂತರವನ್ನು ಮಾಡಿದರು. ಈ ಸಂದರ್ಭದಲ್ಲಿ ರೊಟೇರಿಯನ್ ಅರ್ಕಾವತಿ ಶಿವಕುಮಾರ್, ಏಳಗಳ್ಳಿ ರವಿ ಸೇರಿದಂತೆ ಎಲ್ಲ ರೊಟೇರಿಯನ್ ಸದಸ್ಯರುಗಳು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಆದಂಥ ರಮೇಶ್ ಅವರು ಹೇಳಿದಾಗೆ ಶೈಕ್ಷಣಿಕ, ಉದ್ಯೋಗ, ಮಹಿಳಾ ಮತ್ತು ಸಬಲೀಕರಣ ಹಾಗೂ ತಾಯಂದಿರ ಪೋಷಣೆ, ಮಕ್ಕಳ ಒಂದು ಆರೈಕೆ, ಯುವಜನತೆಯ ಬಗ್ಗೆ ಹಾಗೂ ಪರಿಸರ ಸಂರಕ್ಷಣೆ ಹಾಗೂ ಗ್ರಾಮೀಣ ಶಾಲೆಗಳ ಪ್ರೋತ್ಸಾಹ ಮಾಡೋದು ನಮ್ಮ ಪ್ರಮುಖವಾದಂತಹ ಒಂದು ದೃಷ್ಟಿಕೋನ. ಈ ನಿಟ್ಟಿನಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನ ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಹಲವಾರು ನಮ್ಮ ರೋಟರಿ ಮಿತ್ರ ಸಂಸ್ಥೆಗಳು ಕೂಡ ನಮಗೆ ಸಹಕಾರ ನೀಡ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ RR ನಗರದವರು ಕ್ಲಬ್ನವರು ಸಹ ನಮಗೆ ಈ ಒಂದು ಸ್ಪೋರ್ಟ್ಸ್ ಕಿಟ್ ಕೊಡೋದಾಗಿರಲಿ, ಶಾಲೆಗೆ ಮಕ್ಕಳಿಗೆ, ಹಾಗೆ ಒಂದು ಟಾಯ್ಲೆಟ್ಗಳನ್ನ ಕಟ್ಕೊಡೋ ವಿಚಾರದಲ್ಲಿ ನಮಗೆ ಈ ವರ್ಷವೂ ಸಹ ತಮ್ಮ ಸಹಾಯಸ್ತ ಮುಂದುವರಿಸ್ತೀನಿ ಅಂತ ನಮಗೆ ಭರವಸೆ ನೀಡಿದ್ದಾರೆ. ಹಾಗೆ ಇದರ ಜೊತೆಗೆ ನಮ್ಮ ಜೈನ್ ಯೂನಿವರ್ಸಿಟಿಯ ಡೈರೆಕ್ಟರ್ ಆದ ಪಾರ್ಶ್ವನಾಥ್ ಸರ್ ಅವರು ಸಹ ಈ ಒಂದು ಸಂದರ್ಭದಲ್ಲಿ ನಮಗೆ ರೋಟರಿ ಮುಖಾಂತರ ನಿಮಗೆ ನಮ್ಮ ಕನಕಪುರಕ್ಕೆ ನಮ್ಮ ಕಡೆಯಿಂದ ಏನಾಗ್ಬೋದೋ ಸಹಾಯ ಹಾಗೂ ಸೇವೆಗೆ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ನಮಗೆ ಈ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅದು ಕೂಡ ನಮಗೊಂದು ದೊಡ್ಡ ಇದು ಅವ್ರು ಆ್ಯಕ್ಚುಲಿ ನಮಗೆ ಒಂದು ಸಂದರ್ಭದಲ್ಲಿ ಕರೆಕ್ಟಾಗಿ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ನಮಗೆ ಒಂದು ಕ್ಲೀನ್ ಕನಕಪುರ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿ ಅದಕ್ಕೆ ನನ್ನ ಕಡೆಯಿಂದ ಏನಾಯ್ತು ನಾನು ಒಂದು ಸಹಕಾರ ಕೊಡ್ತೀನಿ ಅಂತ ಅವತ್ತೇ ನನಗೆ ಹೇಳಿದರು. ಅದು ಅವರ ಒಂದು ಸಾಮಾಜಿಕ ಕಳಕಳಿಯನ್ನು ನಮಗೆ ಎತ್ತಿ ತೋರಿಸುತ್ತೆ. ಹಾಗೆ ಇದೇ ಒಂದು ಸಂದರ್ಭದಲ್ಲಿ ನಮಗೆ ನಮ್ಮ ರೋಟರಿ ಸೌತ್ ಎಂಡ್ ಸಂಸ್ಥೆಯವರು ಈ ವರ್ಷ ಪೂರ್ತಿ ಕ್ಯಾಂಪ್ಗಳು ಮಾಡ್ಕೊಡೋದಕ್ಕೆ ನಾನು ಕೊಡ್ತೀನಿ ಅಂತ ನಮ್ಮ ಪ್ರೆಸಿಡೆಂಟ್ ಆದಂಥ ನಮ್ಮ ಶ್ರೀಯುತ ಧನುಷ್ ಅವರು ತಿಳಿಸಿದ್ದಾರೆ. ಇದು ಆಲ್ರೆಡಿ ಈಗ ಮೊದಲನೇ ಪ್ರಾರಂಭಿಕವಾಗಿ ಈ 26ನೇ ತಾರೀಕು ನಾವು ನಮ್ಮ ಶಿವಕುಮಾರ್ ಸರ್ ಅವರು, ಮೇಕೆದಾಟು ಸಂಗಮದ ಅಧ್ಯಕ್ಷರಾದ ಶಿವಕುಮಾರ್ ಸರ್ ಅವರ ಒಂದು ಗ್ರಾಮ ಶಿವನೇಗೌಡನಹಳ್ಳಿಯಿಂದ ಇದನ್ನು ಪ್ರಾರಂಭಿಸ್ತಾ ಇದ್ದೀವಿ. ಪ್ರಭಾವಿ ಕ್ಲಿನಿಕ್ ಸಹಯೋಗದೊಂದಿಗೆ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ಹಳ್ಳಿ ಹಬ್ಬ ಮಾಡಲಿಕ್ಕೂ ಸಹ ಈಗಾಗಲೇ ನಮಗೆ ಬ್ಯಾಂಗ್ಳೂರ್ ಸೌತ್ ಎಂಡ್ ಸಿಟಿಯವರು ನಮಗೆ ಸಹಕಾರ ಕೊಡ್ತೀನಿ ಅಂತ ಆಲ್ರೆಡಿ ಅವರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನನ್ನ ಎಷ್ಟೋ ಜನ ಕ್ಲಬ್ ಪ್ರೆಸಿಡೆಂಟ್ಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರುಗಳು ಸಹ ನನಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾವು ಇನ್ನೂ ಈ 2 ವರ್ಷದ ಮಕ್ಕಳಿದ್ದಾಗಿದೆ, ನಾವು ಇನ್ನೂ ಹೊಸದಾಗಿ ನಾವು ಪ್ರಾರಂಭಿಸಿದ್ದೀವಿ. ಎಲ್ಲರೂ ಕೂಡ ರೋಟರಿಗೆ ಆಲ್ಮೋಸ್ಟ್ ಎಲ್ಲರೂ ಹೊಸಬರಿದ್ದೀವಿ. ನಮಗೆ ನಿಮ್ಗಳ ಸಹಾಯ, ಸಹಕಾರ, ಮಾರ್ಗದರ್ಶನ ತುಂಬ ಅತ್ಯವಶ್ಯಕ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾವು ನೂರಾರು ಕೆಲಸಗಳನ್ನ ಈ ಒಂದು ನಮ್ಮ ಕನಕಪುರದಿಂದ ವಿಶಿಷ್ಟ ವಿನೂತನ ಮಾಡಬೇಕು ಅಂತ ಇದ್ದೀವಿ. ಹಾಗೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಏಳಗಳ್ಳಿ ರವಿ ಸರ್ ಏನಿದ್ದಾರೆ ಅವರ ಒಂದು ದೃಷ್ಟಿ ನೋಟ ಏನು ಅಂದರೆ ನಮಗೆ ಪ್ರಚಾರಕ್ಕಿಂತ ಹೆಚ್ಚಾಗಿ ಪ್ರಯೋಜನ ಮಾಡಬೇಕು ಅನ್ನೋದು ಅವರ ಒಂದು ಆಸೆ. ಮತ್ತು ಅವರು ಯಾವುದೇ ಒಂದು ಪ್ರಚಾರ ಪ್ರಿಯರಲ್ಲ ಅವರು. ಅದು ನಿಜವಾಗ್ಲೂ ಯಾಕಂದ್ರೆ ಅವರು ಬಲಗಾಯಿ ಮಾಡಿ ಎಡಗಾಯಿ ಗೊತ್ತಾಗಬಾರ್ದು ಮನಸ್ಥಿತಿಯವರು. ಅದು ನಮ್ಗೆ ಇತ್ತೀಚೆಗೆ ಕೂಡ ನಮಗೆ ಗೊತ್ತಾಗಿದ್ದು, ನಮಗೂ ಕೂಡ ಅಷ್ಟೊಂದು ಅವರು ಮಾಡಿರುವಂಥ ಸೇವೆ ನಮಗೆ ತಿಳಿದಿರಲಿಲ್ಲ. ಹಾಗೆ ಈ ಒಂದು ಸಂದರ್ಭದಲ್ಲಿ ನನ್ನ ಇದೊಂದು ಸೌಭಾಗ್ಯ ಅಂತ ನಾನು ಭಾವಿಸಿ, ಇವತ್ತು ನಮ್ಮ ತಾಯಿಯವರು ಸತ್ತಿದ್ದೀನಿ. ಆ್ಯಕ್ಚುಲಿ 13 ವರ್ಷ ಆಯಿತು ಅವರು ನನ್ನನ್ನಾಗಲಿ. ಬಹುಶಃ ಅವರ ಆಶೀರ್ವಾದದಿಂದ ಇವತ್ತು ನಾನು ಈ ಒಂದು ಜಾಗದಲ್ಲಿ ಒಂದು ಸೇವೆ ಮಾಡುವಂಥ ಒಂದು ಸ್ಥಳದಲ್ಲಿ ನನಗೆ ನನಗೆ ಒಂದು ಅವಕಾಶ ಸಿಕ್ಕಿದೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಮಗೆ ತಾವೆಲ್ಲರೂ ನಮ್ಮ ಇದಕ್ಕೆ ಸಹಾಯ ಮಾಡೋದಕ್ಕೆ ರೋಟರಿ ಒಂದೇ ಅಲ್ಲ, ನಮ್ಮ ಸಾರ್ವಜನಿಕರು ಸಹ ನಿಮ್ಮ ಸಹಕಾರ ಹಾಗೂ ನಿಮ್ಮ ಒಂದು ಯಾವ್ದಾದ್ರು ಸಲಹೆ ಸೂಚನೆಗಳು ಅಥವಾ ಯಾವ್ದಾದ್ರು ಒಂದು ಸಹಾಯ ಇದ್ದ ಅವಶ್ಯಕತೆ ಇದ್ದಲ್ಲಿ ಕನಕಪುರ ಮಿಲ್ಕ್ ಸಿಟಿ ಆಗಿರ್ಬೋದು ಅಥವಾ ರೋಟರಿ ಸಂಗಮ ಮೇಕೆದಾಟನ್ನು ನೀವು ಸಂಪರ್ಕಿಸೋದ್ರಲ್ಲಿ ನಾವು ಎಲ್ಲ ತರಹದ ಸೇವೆ ನಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯದೋ ಎಲ್ಲವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ತಿಳಿಸ್ತಾ, ಹಾಗೂ ವೈಯಕ್ತಿಕವಾಗಿ ನನ್ನ ಒಂದು ಈ ಜೀವನದಲ್ಲಿ ಈ ಮಟ್ಟಕ್ಕೆ ನಾನು ಬರಲಿಕ್ಕೆ ಕಾರಣ ಆದಂತಹ ಪ್ರಮುಖವಾದಂಥ ಒಂದು 3-4 ಜನ ಇದ್ದಾರೆ. ಒಂದು ನನ್ನ ಪೋಷಕರು, ಆ ಪೋಷಕರ ಒಂದು ಜನ್ಮ ನೀಡಿ ನಮಗೊಂದು ಆದಂಥ ತಕ್ಕ ಮಟ್ಟಿಗೆ ನಮಗೊಂದು ಸಂಸ್ಕಾರ ಕಲಿಸಿದ್ರಿಂದ ನಾವೊಂದು ಏನೋ ಒಂದು ಈ ಒಂದು ಸಾಮಾಜಿಕ ಜೀವನದಲ್ಲಿ ಈ ಸ್ಥಾನಕ್ಕೆ ಬರೋಕ್ಕೆ ಅವಕಾಶ ಇದೆ. ಹಾಗೆ ನನ್ನ ತಂದೆ ತಾಯಿಯರನ್ನ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ತಮ್ಮನಾದ ಸುಬ್ರಹ್ಮಣ್ಯ ಹಾಗೂ ನನ್ನ ರಕ್ಷಾವ್ರನ್ನ ಸಹ ನೆನೆಸ್ಕೊಳ್ತೀನಿ. ನನ್ನ ಅಕ್ಕ ತಂಗಿ, ಅಣ್ಣ ತಮ್ಮದಿರು ಎಲ್ಲರೂ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ.
ಅವ್ರಗಳ ಸಹಕಾರ ಮತ್ತು ಪ್ರಮುಖವಾಗಿ ನನ್ನನ್ನು ತಡ್ಕೋತಾ ಇರೋದಕ್ಕೆ ನನ್ನ ಹೆಂಡತಿಗೆ ನಾನು ಧನ್ಯವಾದ ಹೇಳ್ತೀನಿ ಪಾಪ. ಯಾಕಂದರೆ ಅವಳಿಗೆ ನಾನು ನಿಜವಾಗ್ಲೂ ಒಂದು ದಿನ ಕೂಡ ನಾನು ಅವಳಿಗೆ ಜೀವನದಲ್ಲಿ ಒಂದು ಗಂಟೆ ಸಮಯ ಕೊಟ್ಟಿಲ್ಲ. ಆದರೂ ಕೂಡ ಪಾಪ ಅವಳು ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾಳೆ, ಅದೇ ನನ್ನ ಭಾಗ್ಯ. ಹಾಗಾಗಿ ಈ ಸಂದರ್ಭದಲ್ಲಿ ಅವಳಿಗೆ ನಾನು ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಕಡೆಯದಾಗಿ ನನಗೆ ಈ ಒಂದು ವೇದಿಕೆ ಗುರುತಿಸ್ಕೊಳ್ಳೋಕೆ ಕಾರಣನೇ ನನ್ನ ಕ್ರೀಡೆ ಬ್ಯಾಡ್ಮಿಂಟನ್. ನನ್ನ ಕನಕಪುರದಲ್ಲಿ ಪ್ರಥಮವಾಗಿ ಪರಿಚಯ ಆಗಿದೆ ಬ್ಯಾಡ್ಮಿಂಟನ್ ಗಣೇಶ್ ಅಥವಾ ಶಟ್ಲ್ ಗಣೇಶ್ ಅಂತಲೇ. ಹಾಗಾಗಿ ಇದಕ್ಕೆ ನನಗೆ ಗುರುಗಳಾದಂಥ ವಿ ವೆಂಕಟಾಚಾರ್ಯ ಶರ್ಮಾ ಅವರು, ಲಕ್ಷ್ಮೀಬಾಯಿ ನರಸಿಂಹನ್ ಸರ್ ಅವರು ನನಗೆ ಗುರುಗಳು. ಹಾಗೂ ನನ್ನ ಸಾಕುತಾಯದಂಥ ನಾನು ಮಲ್ಲರಾಜಮ್ಮಣಿ ಅವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಇದಕ್ಕೆ ನಾನು ಏನಕ್ಕೆ ನನಗೆ ಪಾರ್ಶ್ವನಾಥ್ ಸರ್ ಬಗ್ಗೆ ತುಂಬ ಇಷ್ಟ ಅಂದರೆ ಅವರ ಡೆಡಿಕೇಶನ್ನು. ಒಂದು ಸಣ್ಣ ಒಂದು ಹೇಳ್ತೀನಿ, ಅವ್ರ ತಾಯಿ ಸತ್ತಿದ್ದಾರೆ, ನನಗೆ ಗೊತ್ತಿಲ್ಲ ವಿಚಾರ. ಅವ್ರ ಕೆಲಸನ ಮಾಡ್ತಾ ಇದ್ದಾರತ್ತೋ ಅದನ್ನು ಬಿಟ್ಟು ಅದು ಪಾಡು ಕೆಲಸನ ಮಾಡ್ತಾ ಇದ್ದಾರೆ. ಅವ್ರ ತಾಯಿ ಸೇವೆ ಏನಿದೆ ಅಂತ್ಯ ಸಂಸ್ಕಾರ ಕೆಲಸನ ಮಾಡ್ತಾರೆ. ನಾನು ಒಂದಿನ ಕೇಳಿದೆ, ಒಂದು ಬಾರ್ಬಿಟ್ಟು, ಸರ್ ಇಷ್ಟು ಈ ಒಂದು ನೋವಲ್ಲಿ ಕೂಡ ನೀವು ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಎರಡೂ ಕೂಡ ಇಂಪಾರ್ಟೆಂಟು ಸರ್. ಕರ್ತವ್ಯನ ಮುಖ್ಯ, ತಾಯಿ ಕರ್ತವ್ಯನ ಮುಖ್ಯ. ಯಾವುದನ್ನು ಒಂದು ಚೂರು ಡಿಸ್ಟರ್ಬ್ ಆದರೂ ಕೂಡ ವ್ಯವಸ್ಥೆಗಳು ಹಾಳಾಗ್ತವೆ, ಅದಾಗಬಾರ್ದು. ಆ ಒಂದು ಕಮಿಟ್ಮೆಂಟ್ ಇರೋಂಥ ವ್ಯಕ್ತಿ. ಹಾಗಾಗಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ನಮ್ಮ ಚಂದ್ರಜನ್ ಸರ್ಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಅಂತಿಮವಾಗಿ ನಮ್ಮ ವೇದಿಕೆ ಮೇಲಿರುವ ಗಣ್ಯರಿಗೆ, ನಮ್ಮ ರೋಟರಿ ಗಣ್ಯರುಗಳಿಗೆ ನಾವೀಗ ಒಂದು ಅಭಿನಂದನೆಗಳನ್ನ ತಿಳಿಸ್ಬೇಕಂತ ಸಮಯ, ಅದನ್ನ ಈಗ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಮುಂದೆ ನೋಡಿ. ಥ್ಯಾಂಕ್ ಯು. ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಇದೀಗ ನಮ್ಮ ಹಾಗೆ ಇಂಟ್ರಾಕ್ಟ್ ಕ್ಲಬ್ನ ಆಗಲೇ ಅನೌನ್ಸ್ ಮಾಡಿದೆ. ಫ್ಯಾಬಿನಾ ಡೊನಾಲ್ಡ್ ದಯವಿಟ್ಟು ವೇದಿಕೆ ಬಹಳ ವಿಶೇಷವಾಗಿ ಸೇವೆ ಮಾಡುವಂತಹ ಮನೋಭಾವ ಇರುವಂತವರು ಕೂಡ ನಮ್ಮ ರೋಟರಿನಲ್ಲಿ ಸದಾ ಇರ್ತಾರೆ. ನೀವು ಕೂಡ ಯಾರೆಲ್ಲ ರೋಟರಿ ಸೇರ್ಬೇಕು ಅಂತ ಈಗ ಅನಿಸ್ತಾ ಇದೆ, ಈ ಕ್ಷಣ ಅನಿಸ್ತಾ ಇದೆ, ಬಹಳ ಮುಖ್ಯ ಆಗಿರುತ್ತೆ. ನೀವು ಕೂಡ ಪ್ರೇರೇಪಣೆ ಆಗಿ ನೀವು ಕೂಡ ಥ್ಯಾಂಕ್ ಯು ಆಗ್ತದೆ. ಹಾಗೆ ಮಂಜುನಾಥ್ ಅವರು ಕೂಡ ಜೊತೆಗೂಡಬೇಕು. ಮಂಜುನಾಥ್ ಸರ್, ದಯಾನಾಯಕ್ BM ಇವರ ತಂದೆ ಮುತ್ತುರಾಜು, ಗ್ರಾಮ ಏಳುಗಳ್ಳಿ, RV ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಏಳುಗಳ್ಳಿ ಅಂತಿದೆ, ಬೆಂಡಗೋಡು RV ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ ಸೆಮಿಸ್ಟರ್ ಓದ್ತಾ ಇದ್ದಾರೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಬದಲಿ ಜೋರು ಚಪ್ಪಾಳೆ ಈ ವಿದ್ಯಾರ್ಥಿ ಕೂಡ. ಸೊ ಲ್ಯಾಪ್ಟಾಪ್ ನೀಡಿರೋದು ಯಾಕಪ್ಪ ಅಂತಂದ್ರೆ, ನೀವು ನಿಮ್ಮ ವಿದ್ಯಾರ್ಥಿ ದಶೆಯಲ್ಲಿ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಪ್ರತಿಭಾನ್ವಿತ ವಿದ್ಯಾರ್ಥಿ. ಇವರಿಗೆ ಸುರಾನ ಕಾಲೇಜ್ನಲ್ಲಿ ಬದಲಿ ಜೋರು ಚಪ್ಪಾಳೆ. ಹಾಗೆ ನಂಜುಂಡ ಆರಾಧ್ಯ, ಸೋಮಶೇಖರ್ ಆರಾಧ್ಯ ಅವರ ತಂದೆ ಏಳುಗಳ್ಳಿ MSW ಮಾಡ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ರೋಟರಿ ಗಣ್ಯರೇ ಮತ್ತು ಮುಖ್ಯ ಅತಿಥಿಗಳೇ, ಈ ಒಂದು ಅದ್ಭುತವಾದ ಕಾರ್ಯಕ್ರಮ, ಇದಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳೇ, ರೋಟರಿ ಸದಸ್ಯರೇ, ಮತ್ತು ಆ್ಯನ್ಸ್ ಇನ್ವೈಟೀಸ್ ಅಂಡ್ ಗೆಸ್ಟ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇಲ್ಲಿವರೆಗೂ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೀವು ವಿಟ್ನೆಸ್ ಮಾಡಿದ್ದೀರಾ. ಇದಕ್ಕೆಲ್ಲ ಮುಖ್ಯ ಕಾರಣ ಈ ಒಂದು ಮಹಾನ್ ಸಂಸ್ಥೆ ರೋಟರಿ ಅಂತಕ್ಕಂಥ, ರೋಟರಿ ಇಂಟರ್ನ್ಯಾಷನಲ್ ಅಂತ ಆಗಿ 1905ರಲ್ಲಿ ಸ್ಥಾಪನೆ ಆದಂಥ ಈ ರೋಟರಿ ಸಂಸ್ಥೆ ಬೃಹದಾಕಾರದಲ್ಲಿ ಬೆಳೆದು 187 ದೇಶಕ್ಕೂ ಅಧಿಕವಾದ ದೇಶಗಳಲ್ಲಿ ಈಗಾಗಲೇ ಪಸರಿಸಿ ಮುಖ್ಯವಾಗಿ ಒಂದು ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿರತಕ್ಕಂಥ ಒಂದು ಮಹಾನ್ ಸಂಸ್ಥೆ. ಒಂದು ಕಾಲ ಇತ್ತು, ಬ್ರಿಟಿಷರ ಕಾಲ, ಸೂರ್ಯ ಮುಳುಗದ ಒಂದು ಸಂಪತ್ತು ಸಂಸ್ಥೆ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಅವರು ಅಧಿಕಾರಕ್ಕಾಗಿ ಮಾಡ್ತಂಥ ಒಂದು ಸಂಸ್ಥೆ ಅದು. ಈಗ ನಮ್ಮ ರೋಟರಿ ಸಂಸ್ಥೆ ಸೇವೆ ಮಾಡ್ತಾ ಸೂರ್ಯ ಮುಳುಗದ ಒಂದು ಮಹಾನ್ ಸಂಸ್ಥೆಯಾಗಿ ಇಡೀ ಪ್ರಪಂಚದಲ್ಲಿ ಪಸರಿಸಿದೆ. ಈಗ ಯಾಕೆ ಸೂರ್ಯ ಮುಳುಗದ ಒಂದು ಮಹಾನ್ ಸೇವಾ ಸಂಸ್ಥೆ ಅಂತ ಏಕೆಂತಾರೆ ಅಂದರೆ, ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾದಲ್ಲಿ ಏನು ಸೂರ್ಯ ಉಡುತ್ತೆ, ಜಪಾನ್ ಕಡೆ ಅಲ್ಲೆಲ್ಲ ಅಷ್ಟು ಶುರುವಾಗಿತ್ತು.
ಅಲ್ಲಿ ಬೆಳಿಗ್ಗೆ ಆಗ್ತಿದ್ದಂಗೆ ಏನೋ ಒಂದು ಒಳ್ಳೊಳ್ಳೆ ಸೇವಾ ಕಾರ್ಯಕ್ರಮಗಳು ಶುರು ಮಾಡ್ತಾರೆ. ಯಾರೋ ಗಿಡ ನೆಡೆದಿರ್ತಾರೆ, ಇನ್ನೆಲ್ಲೋ ಕೆಲವು ಕಡೆ ಯಾರಿಗೋ ವ್ಯಾಕ್ಸಿನೇಷನ್, ಇನ್ನೊಂದು ಹೆಸರಿಗೆಲ್ಲ ಕ್ಯಾಟ್ರಾಕ್ ಆಪರೇಷನ್, ಈ ಥರ ಸೂರ್ಯ ಹೋದಂಗೆಲ್ಲ ಕೆಲಸಗಳು ಪ್ರತಿಯೊಂದು ದೇಶಗಳಲ್ಲೂ ಸೇವಾ ಕಾರ್ಯಕ್ರಮಗಳು ಮುಂದುವರೋದ್ರಿಂದ ಇದು ಸೇವೆ ಸೂರ್ಯ ಮುಳುಗದ ಮಹಾನ್ ಸೇವಾ ಸಂಸ್ಥೆ ಅಂತ ಕರೀತಾರೆ. ಸ್ನೇಹಿತರೆ, ನಮ್ಮ ಅತಿಥಿಗಳು ಹೇಳಿದ್ರು ಈ ರೋಟ್ರಿನೋ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಇದ್ದಂಗೆ ಅಂತೇಳಿ. ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಯಾಕೆ ಅಂದರೆ ರೋಟ್ರಿಯ ಒಂದು ಬಜೆಟ್ ಏನಿದೆ, ನಾವೇನು ಖರ್ಚು ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕೆ ಇಡೀ ಪ್ರಪಂಚದಲ್ಲಿ, ನಮ್ಮ ರೋಟ್ರಿ ಬಜೆಟ್ ಒಂದು 20 ರಾಷ್ಟ್ರಗಳ, ಸಣ್ಣ ರಾಷ್ಟ್ರಗಳ ಬಜೆಟ್ಗಿಂತ ಅಧಿಕವಾಗಿದೆ. ಅಷ್ಟು ಹೆಚ್ಚಿನ ರೀತಿಯಲ್ಲಿ ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ದಾನಿಗಳಿದ್ದಾರೆ ಅವರಿಂದ ಬರ್ತಕ್ಕಂಥ ಹಣ, ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಷ್ಟ್ರದಲ್ಲಿ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಏನು ಒಂದು 10-12 ವರ್ಷಗಳಿಂದ ಶುರುವಾಗಿದ್ದು 12,000 ಕೋಟಿಯಿಂದ ಶುರುವಾದಂಥ ಒಂದು ಅಮೌಂಟು ಈ ವರ್ಷಕ್ಕೆ 41,000 ಕೋಟಿ. 41,000 ಕೋಟಿ ಮೇ ಬಿ ಸಮ್ ಸ್ಟೇಟ್ ಬಜೆಟ್ ಏನಿದೆ ಅದಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು, ಅನೇಕ ಸ್ಟೇಟ್ ಬಜೆಟ್ಗಳಿಗಿಂತ ಜಾಸ್ತಿ ಇರ್ತಕ್ಕಂಥ ಒಂದು ಹಣ. ಅಷ್ಟು ಹಣದ ಮುಖಾಂತರ ವಿಶೇಷವಾಗಿ ನಾವು ಖರ್ಚು ಮಾಡ್ತಕ್ಕಂಥ ಪ್ರಮುಖ ಒಂದು ವಿಭಾಗ ಏನು ಅಂದರೆ ಹೆಲ್ತ್ ಓನ್ಲಿ, ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಟ್ಟು, ಅದನ್ನು ಬಿಟ್ಟರೆ ಎಜುಕೇಷನ್, ಹೆಲ್ತ್, ಎಜುಕೇಷನ್ ಮತ್ತು ಮದರ್ ಆ್ಯಂಡ್ ಚೈಲ್ಡ್, ಡ್ರಿಂಕಿಂಗ್ ವಾಟರ್. ಇತ್ತೀಚಿನ ದಿನಗಳಲ್ಲಿ ಪರಿಸರದ ಬಗ್ಗೆ ನಾವೆಲ್ಲರೂ ಕಾಳಜಿ ವಹಿಸಬೇಕಾಗಿದೆ. ಆ ಒಂದು ಪರಿಸರ ಸಂರಕ್ಷಣೆಗಾಗಿ, ಅದರ ಉಳಿವಿಗಾಗಿ ಮತ್ತು ಬೆಳಕಿಗಾಗಿ ಸಾಕಷ್ಟು ಹಣವನ್ನು ರೋಟರಿ ಸಂಸ್ಥೆ ಖರ್ಚು ಮಾಡ್ತಾ ಇದೆ. ಈ ಥರ ನಮ್ಮ ಜೊತೆ ಬರ್ತಾ ಇದ್ರು ನಮ್ಮ ರವಿಶಂಕರ್ ಡಕೋಜೋ ಅಂತೇಳಿ ಒಂದು ಮಹಾನ್ ದಾನಿ, ಅವರು ಇಲ್ಲೇ ಬೆಂಗಳೂರಲ್ಲಿದ್ದಾರೆ. ಅವರು ಒಂದು 6 ವರ್ಷಗಳ ಹಿಂದೆ ಒಂದು ದಾನ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಯಾರಿಗಾರು ಗೆಸ್ಸಿಗಿದೆ ಎಷ್ಟು ಅವರ ಅಮೌಂಟ್ ಒಂದು ದಾನ ಮಾಡಿದ್ದಾರೆ ಅಂತೇಳಿ? 100 ಕೋಟಿ ರೂಪಾಯಿಯನ್ನ ದಾನ ಮಾಡಿದಂಥ ಮಹಾನ್ ದಾನಿ ರವಿಶಂಕರ್ ಡಕೋಜೋ. ಅವ್ರು ಇಲ್ಲಿವರೆಗೂ ರವಿಶಂಕರ್ ಆಶ್ರಮದವರೆಗೂ ಬಂದು ಏನೋ ಅರ್ಜೆಂಟ್ ಕೆಲಸದಿಂದ ಮತ್ತೆ ವಾಪಸ್ ಅವರು. ಅಂಥ ಒಂದು ಅನೇಕ ಮಹಾದಾನಿಗಳು ನಮ್ಮ ರೋಟರಿ ಸಂಸ್ಥೆಯಲ್ಲಿ ಇತ್ತೀಚೆಗೆ ಕೈ ಜೋಡಿಸಿ ಅನೇಕ ಜನಪರ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ರೋಟರಿ ನಾವು ಬೇರೆ ಸಂಪದ್ಭರಿತ ರಾಷ್ಟ್ರಗಳೇನಿದೆ, ಅಮೆರಿಕ, ಯುರೋಪಿಯನ್ ಕಂಟ್ರೀಸು ಮತ್ತು ಇನ್ನೂ ಅನೇಕ ರಾಷ್ಟ್ರಗಳು, ಅಲ್ಲಿರ್ತಕ್ಕಂಥ ರೊಟೇರಿಯನ್ಸ್ಗಳು ಅವ್ರು ಮಾಡ್ತಕ್ಕಂಥ ದಾನದ ಅಮೌಂಟನ್ನು ನಮ್ಮ ಜೊತೆ ಇರ್ತಕ್ಕಂಥ ಹಣ ಜೊತೆ ಕೈ ಜೋಡಿಸಿ ಗ್ಲೋಬಲ್ ಗ್ರ್ಯಾಂಟ್ ಅಂತ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ದೇಶ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಒಂದು ಪ್ರಗತಿಯ ಹಾದಿಯಲ್ಲಿ ಬಹಳ ಸಮೃದ್ಧಿಯನ್ನು ಕಂಡು, ಒಂದು ಕಾಲದಲ್ಲಿ ನಾವು ಭಾರತ ದೇಶದವರು ಅನೇಕ ಒಂದು ಗ್ರ್ಯಾಂಟ್ಗಳನ್ನು ಬೇರೆ ಕಡೆಯಿಂದ ತಂದು ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ನಾವು ಸಹ ಬೇರೆ ಕಂಟ್ರಿಗಳಲ್ಲಿ, ವಿಶೇಷವಾಗಿ ಆಫ್ರಿಕನ್ ಕಂಟ್ರಿಗಳೇನಿದೆ, ಬಡ ದೇಶಗಳೇನಿದೆ, ಅಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ ನಾವು ಕೈ ಜೋಡಿಸಿ ದಾನ ಮಾಡ್ತಾ ಇದ್ವಿ. ಒಂದು ಕಾಲದಲ್ಲಿ ನಮ್ಮ ದೇಶ ರಿಸೀವಿಂಗ್ ಕಂಟ್ರಿ ಆಗಿತ್ತು. ಸಾಕಷ್ಟು ಬೇರೆ ಕಡೆಯಿಂದ ಹಣವನ್ನು ರಿಸೀವ್ ಮಾಡಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಕೊಡೋ ಒಂದು ರಾಷ್ಟ್ರವಾಗಿ ಕನ್ವರ್ಟ್ ಆಗ್ತಾ ಇದ್ದೀವಿ. ಅಂದರೆ ನಮ್ಮ ದೇಶ ಒಳ್ಳೆ ಪ್ರಗತಿಯತ್ತ ದಾಪುಗಾಲು ಇಡ್ತಾ ಇದೆ ಅನ್ನೋದು ಒಂದು ಸೂಚನೆ. ಅದು ಇಡೀ ಪ್ರಪಂಚದಲ್ಲಿ ಕೊಡೋದ್ರಲ್ಲಿ, ದಾನಿಗಳಲ್ಲಿ ಮುಂದೆ ಇರ್ತಕ್ಕಂಥ ದೇಶ ಅಂದರೆ ಅಮೆರಿಕ ದೇಶ. ಅದನ್ನು ಬಿಟ್ಟರೆ ಈಗ ಕಳೆದ ಒಂದು 15 ವರ್ಷಗಳಲ್ಲಿ ಎಲ್ಲೋ ಇದ್ದಂಥ ಭಾರತ ದೇಶ ಈಗ ದಾನಿಗಳ ದೇಶವಾಗಿ 2ನೇ ಸ್ಥಾನಕ್ಕೆ ಮೂವ್ ಆಗಿದೆ ಇತ್ತೀಚಿನ ಒಂದು ಸ್ಟೇಟ್ಮೆಂಟ್ ಪ್ರಕಾರ. ಸೊ ಇದೆಲ್ಲ ಮಾಡ್ತಾ ನಮ್ಮ ರೋಟರಿ ಸಂಸ್ಥೆ ವಿಶೇಷವಾಗಿ ನನಗೆ ಭಾಳ ಖುಷಿಯಾಗಿದ್ದು ಇವತ್ತು ನಮ್ಮ ರವಿ ಅವರು ಮಾಡಿದಂಥ ಒಂದು ಕೆಲಸ ಕಾರ್ಯಗಳು. ಅವರೆಲ್ಲೋ ಒಂದು ಬಸ್ ಹಾಕಿದ್ವಿ, ಆಟೋ ಹಾಕಿದ್ವಿ, ಬಿಲ್ಡಿಂಗ್ ಕಟ್ಟಿದ್ವಿ, ಅದಕ್ಕೆಲ್ಲ ಇಷ್ಟು ಲಕ್ಷ 8 ಲಕ್ಷ ಅಂತ ಕೇಳ್ತಾರೆ. ನನಗೆ ಆಶ್ಚರ್ಯ ಆಯಿತು. ಇಲ್ಲಿ ಮುಂಭಾಗದಲ್ಲಿ ಇರ್ತಕ್ಕಂಥ ರೊಟೇರಿಯನ್ ನೋಡಿದಾಗ ಯಾವುದೋ ಬೆಂಗಳೂರು ಕ್ಲಬ್ ಫಂಕ್ಷನ್ ಅಂತ ಆಯಿತು. ಬಟ್ ಇದು ಒಂದು ಪ್ರಕೃತಿ, ಒಂದು ಸುಂದರತೆಯನ್ನು ನೋಡಿದಾಗ ಕನಕಪುರ ಕ್ಲಬ್ದೇನೆ. ಬಟ್ ಮತ್ತೆ ರವಿ ಅವರು ಮಾಡಿದಂಥ ಕೆಲಸ ಮತ್ತು ನಮ್ಮ ಸಂಗಮ ಕ್ಲಬ್ ಏನೆಲ್ಲ ಮಾಡ್ತು ಅಂತ ಕೇಳಿದಾಗ ಮತ್ತೆ ನನಗೆ ಡೌಟ್ ಆಯಿತು, ಇದು ಯಾವುದು ಬೆಂಗಳೂರು ಕ್ಲಬ್ಬಾ ಅಥವಾ ಒಂದು ಈ ಹಳ್ಳಿನಲ್ಲಿರ್ತಕ್ಕಂಥ ಈ ಒಂದು ಹೊಸ ಕ್ಲಬ್ಬು ಇಷ್ಟೆಲ್ಲ ಕೆಲಸ ಮಾಡಿದೆಯಾ ಅಂತಂದರೆ ನಮ್ಮ ಮೂಲ ಉದ್ದೇಶ ಅದೇ.
ನಮ್ಮ ಜೀವನ ಒಂದು ಪ್ರದರ್ಶನದ ಜೀವನ ಆಗಬಾರ್ದು, ಒಂದು ನಿದರ್ಶನದ ಜೀವನ ಆಗಬೇಕು. ಈಗಾಗಲೇ ನಾನು ಮತ್ತೊಬ್ಬ ಕನಕಪುರ ಇಲ್ಲೆಲ್ಲ ಸಾಕಷ್ಟು ಅವಾರ್ಡನ್ನು ಕೊಟ್ಟರು. ಭಾಳ ಖುಷಿ ಆಯ್ತು ನಮಗೆಲ್ಲ ಕನಕಪುರದವ್ರಿಗೆ, ಪ್ರತಿಭೆಗಳಿಗೆ ಗುರುತಿಸಿ ರೆಕಗ್ನೈಸ್ ಮಾಡಿದ್ದು. ನನಗೂ ಸಹ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟ ಅಂದರೆ, ನಾನು ಇದೇ ಕನಕಪುರದವನು. ಕನಕಪುರದಿಂದ ಒಂದು 20 ಕಿಲೋಮೀಟರ್ ಇರ್ತಕ್ಕಂಥ ಕೊತ್ತನೂರು ಅಂತ ಹೇಳೋ ಗ್ರಾಮದಿಂದ ಇದೇ ರೂರಲ್ ಕಾಲೇಜಲ್ಲಿ ನಾನು ಸ್ಟಡಿ ಮಾಡಿದ್ದು. ಅಲ್ಲಿ ನಮ್ಮ ಕರಿಯಪ್ಪನವರು ಅಂತ ಏನು ಈ ಸಂಸ್ಥೆ ಕಟ್ಟಿದ್ರು, ಈಗ ಅಲ್ಲಿಂದ ಎಷ್ಟು ಜನ ಪ್ರಪಂಚದಲ್ಲಿ ಎಲ್ಲೆಲ್ಲಿದ್ದಾರೆ ಅಂದರೆ ಹೇಳಲಿಕ್ಕೆ ಅಸಾಧ್ಯ. ಅಷ್ಟು ಒಂದು ಒಳ್ಳೆ ನಿದರ್ಶನದ ಒಂದು ಪ್ರತಿಭೆಯಾಗಿ ಕರಿಯಪ್ಪನವರು, ನಮ್ಮ ಚಂದ್ರರಾಜ್ ಜೈನ್ ಅವರು ಕಟ್ಟಿರ್ತಕ್ಕಂಥ ಮಹಾನ್ ಸಂಸ್ಥೆ. ಇಲ್ಲಿ ಎಲ್ಲ ಭಾಗದ ಮಕ್ಕಳಿಗೆ ಒಳ್ಳೊಳ್ಳೆ ಎಜುಕೇಷನ್, ಸಾಲದ ಮಾಡಿ ತಿಮ್ಮಕ್ಕ ಅಂತ ಹೇಳಿದ್ರು. ಈ ಥರ ನೂರಾರು ಜನ ಈಗಾಗಲೇ ಏನೇನು ರಿಸೀವ್ ಮಾಡಿದ್ರು, ಅವಾರ್ಡೆಲ್ಲ ರಿಸೀವ್ ಮಾಡಿದ್ರು. ಅಂಥ ಪ್ರತಿಭೆಗಳು ಚಿಕ್ಕ ವಯಸ್ಸಿನಲ್ಲೇ ಅಷ್ಟೆಲ್ಲ ಒಂದು ಸಾಧನೆ ಮಾಡ್ತಿರ್ತಕ್ಕಂಥ ಸಾಧನೆಯ ಸರ್ದಾರರಾಗಿದ್ದಾರೆ. ಈ ರೀತಿ ರೋಟ್ರಿ ಪ್ರತಿ ವರ್ಷ ಒಂದೊಂದು ಮೆಸೇಜ್ ಕೊಡ್ತದೆ. ಈ ವರ್ಷದ ನಮ್ಮ ಮೆಸೇಜ್ ಕೊಟ್ಟಿರೋದು ಏನಂದರೆ, ಯುನೈಟ್ ಫಾರ್ ಗುಡ್, ಎಲ್ಲರೂ ಒಂದಾಗಿ ಕೆಲಸ ಮಾಡೋಣ. ಒಂದಾಗೋಣ ಅಂದರೆ ಒಂದು ದಿಶೆಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ, ಒಂದು 4 ಜನಕ್ಕೆ ಅನುಕೂಲ ಆಗತಕ್ಕಂಥ ಕೆಲಸಗಳು ಮಾಡಲಿಕ್ಕೆ ನಾವೆಲ್ಲ ಕೈ ಜೋಡಿಸಿ, ಬಡತನ ನಿರ್ಮೂಲನೆ ಇರ್ಬೋದು, ಕಾಯಿಲೆಗಳ ಬಗ್ಗೆ ಅಥವಾ ರೋಗ ನಿರ್ಮೂಲನೆ ಬಗ್ಗೆ, ಒಳ್ಳೆ ಬೇಸಿಕ್ ಎಜುಕೇಷನ್ ಬಗ್ಗೆ ಅನೇಕ ಕೆಲಸಗಳನ್ನು ರೋಟರಿ ಮಾಡ್ತಾರೆ. ಸಂಕಲ್ಪ ಅಂತಕ್ಕಂಥ ಒಬ್ಬ ಯಾರೋ ಯಂಗ್ಸ್ಟರ್ ಅವನ ಜೀವನದಲ್ಲಿ ಪಟ್ಟಂಥ ಕಷ್ಟಗಳನ್ನು ನೆನೆಸಿ ವಾಲಂಟ್ರಿಯಾಗಿ ಬಂದು ಸಂಕಲ್ಪ ಅಂತೇಳಿ SLC ಮಕ್ಕಳಿಗೆ, ಎಲ್ಲ ಗೌರ್ಮೆಂಟ್ ಶಾಲೆ ಮತ್ತು ಶಾಲೆ ಮಕ್ಕಳುಗಳಿಗೆ 4 ಲಕ್ಷ ಮಕ್ಕಳುಗಳಿಗೆ ಉಚಿತವಾಗಿ ಆನ್ಲೈನ್ ಎಜುಕೇಷನ್ ಮತ್ತು ಒಂದು ಒಳ್ಳೆಯಾದ ಸಣ್ಣ ಪುಸ್ತಕವನ್ನು ಮಾಡಿ ಅದನ್ನೆಲ್ಲ ಕೊಟ್ಟು, ಲಾಸ್ಟ್ ಇಯರ್ ಏನಾಯಿತು ಅಂದರೆ ಓವರ್ ಆಲ್ ರಿಸಲ್ಟ್ ಏನು ಬಂತು, ಬೇರೆ ಬೇರೆ ಗೌರ್ಮೆಂಟ್ ಸ್ಕೂಲಲ್ಲಿ ಬಂದಂಥ ರಿಸಲ್ಟು ಒಂದು 55ರಿಂದ 60%. ಈ ಸಂಕಲ್ಪ ಅಂತಕ್ಕಂಥ ನಮ್ಮ ರೋಟರಿ ಸದಸ್ಯ ಏನಿದ್ದಾರೆ ಅವ್ರು ಕೈ ಜೋಡಿಸಿ ಮಾಡಿದಂಥ ಕೆಲಸದಿಂದ ಆ ಶಾಲೆಗಳಿಗೆ ಬಂದಂಥ ರಿಸಲ್ಟು 88%. ಸೊ ಈ ರೀತಿ ಒಂದೊಂದು ನಿದರ್ಶನಗಳು ನಾವು ಕೊಡ್ತಾ ಹೋದರೆ ಅನೇಕ ನಿದರ್ಶನಗಳು ನಮ್ಮ ರೊಟೇರಿಯನ್ ಮಾಡಿರ್ತಕ್ಕಂಥ ಒಂದು ಮಹಾನ್ ಸಾಧನೆ ಇಲ್ಲಿದೆ. ಇಲ್ಲ ನಮ್ಮ ಎದುರುಗಡೆನೇ ಕುಳಿತಿದ್ದಾರೆ ನಮ್ಮ ಪ್ರೊಫೆಸರ್ ಜಯರಾಮ್ ಅಂತ. ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಕಾಮಧೇನು ಅಂತ, ನಮ್ಮ ಕ್ಲಬ್ಬಿನ ಮಟ್ಟಕ್ಕೆ ಸೀಮಿತ ಆಗಿದ್ದಂಥ ಒಂದು ಕಾಮಧೇನು ಕಾರ್ಯಕ್ರಮ. ಏನಿದು ಕಾಮಧೇನು ಕಾರ್ಯಕ್ರಮ ಅಂದರೆ, ಹಳ್ಳಿಯಲ್ಲಿರ್ತಕ್ಕಂಥ ಒಂದು ವಿಧವೆ ಅಥವಾ ಒಂಟಿ ಮಹಿಳೆ ಅಥವಾ ಅಸಹಾಯಕರಿರ್ತಕ್ಕಂಥ ಮಹಿಳೆಗೆ ಒಂದು ಹಾಲು ಕರೆಯುವ ಹಸುವನ್ನು ದಾನವಾಗಿ ಕೊಡುವುದು. ಆ ಮಹಿಳೆ ಹಸುವನ್ನು ಸಾಕಿ ಅದರಿಂದ ಪ್ರಯೋಜನ ಪಡ್ಕೊಂಡು ಅದು ಆಗ್ತಕ್ಕಂಥ ಮೊದಲನೇ ಹೆಣ್ಣುಗರುವನ್ನು ಇನ್ನೊಬ್ಬ ಅದೇ ಥರ ಬಡ ಮಹಿಳೆಗೆ ದಾನ ಮಾಡೋದು. ಆ ಮಹಿಳೆ ಅದರಿಂದ ಬರ್ತಕ್ಕಂಥ ಮೊದಲನೇ ಹೆಣ್ಣುಗರುವನ್ನು ಇನ್ನೊಬ್ಬರಿಗೆ ಮಾಡೋದು. ನಿರಂತರವಾಗಿ ಆಗ್ತಕ್ಕಂಥ ಕೆಲಸ ಒಂದು ಸಣ್ಣದಾಗಿ ನಾವು ಮಾಡ್ತಾ ಇದ್ವಿ ನಮ್ಮ ರೋಟರಿ ಕ್ಲಬ್ ಬೆಂಗಳೂರು ಹೈ ಗ್ರೌಂಡ್ಸಲ್ಲಿ. ನಮ್ಮ ಪ್ರೊಫೆಸರ್ ನಮ್ಮ ಕ್ಲಬ್ ಮೆಂಬರ್ ಆಗಿ ಸೇರಿದ್ರು. ಅವ್ರು ಯಾಕೆ ಈ ಥರ ಒಂದು 50, 100 ಈ ಥರ ಮಾಡ್ತಾ ಇದ್ದಾರೆ, 500, 1000 ಯಾಕೆ ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಚೇರ್ಮನ್ಶಿಪ್ ತಗೊಂಡು ಮಾಡಿದಂಥ ಕೆಲಸ ಈಗ ಇಡೀ ಕೋಲಾರ, ರಾಮನಗರ, ಮಂಡ್ಯ, ತುಮಕೂರು ಎಲ್ಲ ಜಿಲ್ಲೆಗಳಲ್ಲೂ ಸಾವಿರಾರು ಆ ಥರ ಹಸುಗಳನ್ನು ಕೊಟ್ಟು ಏನು ನಾವು ಮಿಲ್ಕ್ ಡೈರಿಯ ಒಂದು ನಾವು ಇಲ್ಲಿ ಇದ್ದಾರೆ ಅಚೀವರು, ಅವ್ರ ಜೊತೆ ಕೈ ಜೋಡಿಸಿದ ಮಟ್ಟದಲ್ಲಿ ನಾವು ಒಂದು ನಂಬರ್ 1 ಮಿಲ್ಕ್ ಪ್ರೊಡ್ಯೂಸಿಂಗ್ ಒಂದು ಯೂನಿಯನ್ ಏನಾಗಿದೆ ಅದಕ್ಕೆ ನಮ್ಮ ರೋಟರಿ ಕಡೆಯಿಂದ ಕೈ ಜೋಡಿಸಿ ಒಳ್ಳೆ ಕೆಲಸವನ್ನು ಮಾಡಿದ್ದೀವಿ. ಈ ರೀತಿ ಒಂದು ಪ್ರದರ್ಶನದ ಕೆಲಸವನ್ನು, ನಿದರ್ಶನದ ಕೆಲಸವನ್ನು ನಮ್ಮ ರೋಟರಿಯವರು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗುತ್ತೆ. ಸ್ನೇಹಿತರೆ, ಈ ಒಂದು 2 ಕ್ಲಬ್ ಏನಿದೆ, ಮಿಲ್ಕ್ ಸಿಟಿ ಮತ್ತು ಸಂಗಮ, 2 ಹೊಸ ಕ್ಲಬ್ ಆಗಿರೋದ್ರಿಂದ ಅವರಲ್ಲಿರ್ತಕ್ಕಂಥ ಒಂದು ಉತ್ಸುಕತೆಯನ್ನು ನೋಡಿ, ಅವರಲ್ಲಿರ್ತಕ್ಕಂಥ ಒಂದು ಕಾಳಜಿ, ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಮನಸ್ಸೇನಿದೆ ಅದನ್ನೆಲ್ಲ ಪರಿಗಣನೆ ತೆಗೆದುಕೊಂಡು ನಾವು ಈ ಒಂದು CSR ಪ್ರಾಜೆಕ್ಟ್ ಅಮೌಂಟ್ ಮುಖಾಂತರ ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಹೆಲ್ತ್ ರಿಲೇಟೆಡ್ ಮತ್ತು ಎಜುಕೇಷನ್ ರಿಲೇಟೆಡ್ ಮತ್ತು ಕುಡಿಯೋ ನೀರಿನ ಬಗ್ಗೆ ಏನಿದೆ ಈ ಒಂದು 3 ಏರಿಯಾದಲ್ಲಿ ಮತ್ತು ನಮ್ಮ ಕಾಮಧೇನು ಕಾರ್ಯಕ್ರಮ, ಈ 4 ಒಂದು ಏರಿಯಾದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಬೆಂಗಳೂರು ಕಡೆಯಿಂದ ಕೈ ಜೋಡಿಸ್ಬೇಕಂತ ನಾವು ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ಈ ಒಂದು ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನೆಲ್ಲ ಪೂರ್ಣಗೊಳಿಸಲಿಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಒಂದು ಮಾತನ್ನು ಹೇಳ್ತಾ, ಜೊತೆಗೆ
ನಿಮಗೆಲ್ಲ ಗೊತ್ತಿದೆ, ಈ ಪೋಲಿಯೋ ನಿರ್ಮೂಲನೆ ಆಗಲಿಕ್ಕೆ ರೋಟರಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿ ಒಂದು 30 ವರ್ಷಕ್ಕೂ ಅಧಿಕ ಕಾಲ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಪೋಲಿಯೋ ನಿರ್ಮೂಲನೆ, ನಮ್ಮ ದೇಶದಿಂದ ಪೋಲಿಯೋ ನಿರ್ಮೂಲನೆ ಆಗಿದೆ. ಆದರೆ ಪ್ರಪಂಚದಿಂದ ನಿರ್ಮೂಲನೆ ಆಗಿಲ್ಲ. ಈ ಪೋಲಿಯೋದ ಒಂದು ಡೇಂಜರ್ ಏನು ಅಂದರೆ, ಯಾವುದೇ ಕ್ಷಣದಲ್ಲಿ ಇಡೀ ಪ್ರಪಂಚಕ್ಕೆ ಮತ್ತೆ ಪಸರಿಸ್ಬೋದು ಅಂತ ಒಂದು ಡೇಂಜರ್ ಇದೆ. ಅದನ್ನು ನಾವು ನಿರ್ಮೂಲನೆ ಮಾಡಬೇಕಂತೇಳಿ ಸಾಕಷ್ಟು ಅದಕ್ಕೆ ಒತ್ತು ಕೊಟ್ಟು ಪಾಕಿಸ್ತಾನ, ಅಫ್ಘಾನಿಸ್ತಾನ 2 ಕಂಟ್ರಿಲಿ ಇರ್ತಕ್ಕಂಥ ಪೋಲಿಯೋ ಕಡೆ ನಾವು ಗಮನ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಇತ್ತೀಚೆಗೆ ಬಂದಿರತಕ್ಕಂಥ ಸರ್ವೈಕಲ್ ಕ್ಯಾನ್ಸರ್ ಅಂತಕ್ಕಂಥ ಮಹಾಮಾರಿ ಹೆಣ್ಮಕ್ಳಿಗೆ ಅದನ್ನ ವ್ಯಾಕ್ಸಿನೇಷನ್ನ ಭಾಳ ಜಾಸ್ತಿನಲ್ಲಿ ಮಾಡಬೇಕು. ಅದಕ್ಕೆ ಗೌರ್ಮೆಂಟು, ರೋಟ್ರಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಕಾರ್ಪೊರೇಟ್ ಕಂಪ್ನಿಗಳು ಇವರೆಲ್ಲ 4 ಜನ ಸೇರಿ ಈ ಒಂದು ಕಾರ್ಯವನ್ನು ನೆಕ್ಸ್ಟು ಪೋಲಿಯೋಗೆ ಏನು ನಾವು ನಿರ್ಮೂಲನೆ ಮಾಡಿ ನಾವು ಮಾಡಿದ್ವಿ, ಅದೇ ಒಂದು ದಿವಸದಲ್ಲಿ ಈ ಕಾರ್ಯಕ್ರಮ ಮಾಡಬೇಕಂತೇಳಿ ಈ ತಿಂಗಳ ಕೊನೆಗೆ ನಾವು ಪ್ರಧಾನಮಂತ್ರಿಯವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಒಂದು MOU ಸೈನ್ ಮಾಡಿ ಈ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಬಗ್ಗೆ ನೆಕ್ಸ್ಟ್ ಒಂದು 5 ರಿಂದ 6 ವರ್ಷಗಳಲ್ಲಿ ಈ ವ್ಯಾಕ್ಸಿನೇಷನನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿ ನಮ್ಮ ದೇಶವನ್ನು ಸರ್ವೈಕಲ್ ಕ್ಯಾನ್ಸರ್ ಮುಕ್ತ ಮಾಡೋ ಕಡೆ ನಾವೆಲ್ಲರೂ ರೊಟೇರಿಯನ್ಸು ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರಧಾನಿಯವರ ಒಂದು ಸಹಮತ ಸಿಕ್ಕಿದ ತಕ್ಷಣ ಈ ಪೋಲಿಯೋ ಎಡ್ಯುಕೇಷನ್ ಲೆವೆಲಲ್ಲಿ ಆ ಕೆಲಸ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಒಳ್ಳೆ ಕೆಲಸ ಶಾರ್ಟ್ಲಿ ಆಗುತ್ತೆ. ಸ್ನೇಹಿತರೆ, ಇದೆಲ್ಲ ಕೆಲಸ ಆಗಬೇಕು, ನಮ್ಮ ಈ ಒಳ್ಳೆ ಕೆಲಸಗಳು ಹೆಚ್ಚಿನ ಜನಕ್ಕೆ ತಲುಪಬೇಕು ಅಂತಂದರೆ ಈ ಸಂಗಮ ರೀತಿ ಕ್ಲಬ್ಗಳನ್ನು ಗ್ರಾಸ್ ರೂಟ್ ಲೆವೆಲಲ್ಲಿ ಮಾಡಿ, ಅಥವಾ ಕ್ಲಬ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಯಾಟಲೈಟ್ ಕ್ಲಬ್ ಥರ ನಮ್ಮ ಸ್ಟಾತ್ನೂರು ಇರ್ಬೋದು, ದೊಡ್ಡಹಳ್ಳಿ, ಈ ಮೇಯ್ನ್ ಒಂದು ಹಳ್ಳಿಗಳು ಏನು ಕನ್ವರ್ಟ್ ಆಗ್ತದೆ, ಒಂದು ಸಿಟಿ ಮಟ್ಟಕ್ಕೆ ಕನ್ವರ್ಟ್ ಆಗ್ತದೆ, ಸಣ್ಣ ಟೌನ್ ಆಗಿ ಕನ್ವರ್ಟ್ ಆಗ್ತವೆ. ಆ ಹೋಬ್ಳಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಈ ಒಂದು ರೋಟರಿ ಕ್ಲಬ್ಬನ್ನು ಸ್ಥಾಪನೆ ಮಾಡೋ ಮುಖಾಂತರ ವೆರಿ ಈಸಿ ಟು ಕನೆಕ್ಟ್. ಮತ್ತು ಅಲ್ಲಿರ್ತಕ್ಕಂಥ ರೊಟೇರಿಯನ್ಸ್ ಏನಿದ್ದಾರೆ, ಮೆಂಬರ್ ಏನಾಗ್ತಾರೆ, ಅವರಲ್ಲಿ ಒಂದು ನಾಯಕತ್ವದ ಗುಣಗಳನ್ನು, ಯಾಕೆ ಇತ್ತೀಚಿನ ದಿನಗಳಲ್ಲಿ ಅದರ ಅವಶ್ಯಕತೆ ಸಾಕಷ್ಟಿದೆ. ನಮ್ಮ ದೇಶ ಬಹಳ ಪ್ರಗತಿಯತ್ತ ದಾಪುಗಾಲಿಡ್ತಾ ಇದೆ. ಒಂದು ಡೆವಲಪ್ ಕಂಟ್ರಿ ಆಗಲಿಕ್ಕೆ ನಾವು ಸಾಕಷ್ಟು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ನನಗೆ ಭಾಳ ಖುಷಿಯಾಗಿದ್ದು, ಕನಕಪುರ ಕ್ಲಬ್ಗೆ 9 ಜನ ಲೇಡೀಸನ್ನು, ಹೆಣ್ಮಕ್ಳನ್ನು, ಅದು ಹೈಲಿ ಎಜುಕೇಟೆಡ್, ಅವ್ರನ್ನ ಇಂಡಕ್ಟ್ ಮಾಡಿದ್ದು ಭಾಳ ಖುಷಿ ವಿಚಾರ. ಅವರೆಲ್ಲರಿಗೂ ನಾನು ನಮ್ಮ ರೋಟರಿ ಗವರ್ನರ್ ಶ್ರೀಧರ್ ಅವ್ರ ಪರವಾಗಿ ಸ್ವಾಗತ ಬಯಸ್ತೇನೆ. ಇದನ್ನೇ ಒಂದು ಇಟ್ಕೊಂಡು ನಮ್ಮ ಈ ಒಂದು ಸಂಗಮದಲ್ಲೂ ಸಹ ಅಟ್ಲೀಸ್ಟ್ ಒಂದು 20% ಮಹಿಳೆಯರನ್ನು ರೋಟರಿಗೆ ಆಹ್ವಾನ ಮಾಡಬೇಕು. ಅವರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಲಿಕ್ಕೆ, ಅವ್ರ ಮುಖಾಂತರ ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ನಾನು ಕೇಳ್ಕೊತೇನೆ. ಸ್ನೇಹಿತರೆ, ನಮ್ಮ ಈ ಒಂದು ರೋಟರಿ ಸಂಸ್ಥೆ 120 ವರ್ಷಕ್ಕೆ ಕಾಲಿಟ್ಟಿದೆ. ಇನ್ನೂ 106 ವರ್ಷ ಬೆಳೀಲಿ. ಅದಕ್ಕೆ ಈ ಕ್ಲಬ್ಗಳು, ರೋಟರಿ ಸಂಗಮ ಮತ್ತು ರೋಟರಿ ಮಿಲ್ಕ್ ಸಿಟಿ ಕೈ ಜೋಡಿಸ್ತಾ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಹೆಚ್ಚಿನ ರೀತಿಯಲ್ಲಿ CSR ಪ್ರಾಜೆಕ್ಟನ್ನು ಯೂಸ್ ಮಾಡಿ ಒಳ್ಳೊಳ್ಳೆ ಇನ್ನೂ ಉತ್ತಮ ಕೆಲಸಗಳನ್ನು, ಒಂದು ದೊಡ್ಡ ಕೆಲಸಗಳನ್ನು ಮಾಡ್ತಾ ಸಮಾಜ ಜೊತೆ ನಮ್ಮ ಒಂದು ಕೈ ಜೋಡಿಸೋ ಮುಖಾಂತರ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋಣ. ಈ ರೋಟರಿಯನ್ನು ಸಹ ಹೆಚ್ಚಿನ ಒಳ್ಳೆ ಉತ್ತಮ ಮಟ್ಟಕ್ಕೆ ಕಟ್ಟೋಣ ಅಂತ ಹೇಳಿ ನೀವೆಲ್ರಿಗೂ ಮತ್ತೊಮ್ಮೆ ರೋಟರಿ ಹೊಸ ವರ್ಷದ ಶುಭಾಶಯ. ನಮಗೆ ರೋಟರಿ ಜುಲೈ ತಿಂಗಳು ಹೊಸ ವರ್ಷ, ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯನ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೋಟರಿ. ಶ್ರೀಧರನ್ನ ನಾವು ನಮ್ಮ ಒಂದು ರೋಟರಿ ಮಿಲ್ಕ್ ಸಿಟಿ ಕ್ಲಬ್ಗೆ ಗೌರವ ಸದಸ್ಯರಾಗಿ ಸ್ವೀಕರಿಸಿದೆ. ಅವರೀಗ ನಮ್ಮ ರಾಷ್ಟ್ರಪತಿ ಭವನದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಬಹಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಖ್ಯವಾಗಿ ಬಹಳ ಪ್ರಮುಖ ಘಟ್ಟಕ್ಕೆ ಬರ್ತಾ ಇದ್ದೇವೆ. ರೋಟರಿ ಮೇಕೆದಾಟು ಸಂಗಮದ ವತಿಯಿಂದ ಲ್ಯಾಪ್ಟಾಪ್ ಹಾಗೂ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಚೆಕ್ ವಿತರಣೆ ಇದೆ. ಅದನ್ನು ಕೂಡ ನಡೆಸ್ಕೊಡ್ಬೇಕು ಅಂತ ವಿನಂತಿಸಿಕೊಳ್ತಿದ್ದಾರೆ. ಸಣ್ಣ ಬದಲಾವಣೆ, ಲ್ಯಾಪ್ಟಾಪ್ ವಿತರಣೆ ಕೂಡ ಆಗುತ್ತೆ.
ಕುಮಾರಿ ನಾಗರತ್ನ ಮ್ಯಾಮ್ ಅವರು ದಯವಿಟ್ಟು ಬನ್ನಿ. ಎಲ್ಲ ತಿಳಿದಿರಲಿರತಕ್ಕಂಥ ಒಂದು ಮಾಹಿತಿ, ಕರ್ನಾಟಕ ರಾಜ್ಯದ 16 ಹಾಲು ಒಕ್ಕೂಟಗಳಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಅತಿ ಹೆಚ್ಚು ಹಾಲನ್ನ ಉತ್ಪಾದಿಸುವಂತಹ ಒಂದು ಒಕ್ಕೂಟ. ಬರಲಿ ಜೋರು ಚಪ್ಪಾಳೆ. ಇಂತಹ ಬೆಂಗಳೂರು ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾಗಿ ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ. ಅವರಿಗೆ ಇಂದು ನಮ್ಮ ಕನಕಪುರ ಮಿಲ್ಕ್ ಸಿಟಿ ಹಾಗೂ ಮೇಕೆದಾಟು ಸಂಗಮ ರೋಟರಿ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಗ್ತಾ ಇದೆ. ಇವರು ಮತ್ತಷ್ಟು for your exceptional drumming talent and global impact in elevating Indian percussion, honoring your artistry, passion and inspiration and aspiring musician worldwide. ಅತ್ಯುತ್ತಮ ಚಾಪನ್ನ ಮೂಡಿಸಿರ್ತಕ್ಕಂಥ ಶ್ರೀ ಅಮೋಘೇಶ್ವರ್ ಅವರು ಉತ್ತಮ ಡ್ರಮ್ವಾದಕರಾಗಿದ್ದು ಅದ್ಭುತ ಪ್ರದರ್ಶನಗಳನ್ನು ನೀಡಿರುತ್ತಾರೆ. ಜಾನಪದ, ತಾಳವಾದ್ಯ ಸಮೂಹಗಳು, ಹಿಂದೂಸ್ತಾನಿ, ಬಾಲಿವುಡ್ ಹಾಗೂ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಇವರು ವ್ಯಾಪಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಭಾರತೀಯ ಮತ್ತು ಅಂತರಖಂಡ ಸಂಗೀತ ಕ್ಷೇತ್ರಗಳಲ್ಲಿ ಇವರು ಸ್ಥಿರ ಪ್ರದರ್ಶನವನ್ನು ನೀಡಿರ್ತಕ್ಕಂಥವರು. ಶ್ರೀಯುತರು ರವಿ ಬಸ್ರೂರ್, ಶಂಕರ್ ಮಹಾದೇವನ್, ಮಧು ಬಾಲಕೃಷ್ಣ, ವಿ ಹರಿಕೃಷ್ಣ. Signed by Flight Lieutenant KP Nagesh, Ganesh and Shivakumar. ಶ್ರೀ ಅಮೋಘ ವರ್ಷ ಇವರ ಪರಿಚಯವನ್ನು ಮಾಡಿಕೊಡ್ತಾರೆ CRP ಶ್ರೀನಿವಾಸ್ ಅವರು. ಶ್ರೀಯುತ ಅಮೋಘ ವರ್ಷ 11/8/1994 ಜನಿಸ್ತಾರೆ ಹಾಗೂ ಇವರು ಇಂಜಿನಿಯರಿಂಗ್ ಪದವೀಧರರು. ಈ ಹಿಂದೆ ಆನೇಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ಪ್ರಸ್ತುತ ಕೋಡಹಳ್ಳಿ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ನಮ್ಮ ವೀರ ಚಪ್ಪಳಗಳಿಂದ ಸನ್ಮಾನ. ತುಂಬಾ ಚೊಕ್ಕದಾಗಿ Presented to Mr. Manjunath BS for your extremely exemplary service in law enforcement and your resolved commitment to protecting the rights and safety of the community. A proud son of Kanakpura Taluk, currently serving as a police inspector, your journey reflects the strength of dedication and purpose. We appreciate your integrity, courage and relentless pursuit of justice, which has earned the trust and respect of those you serve. Signed by Flight Lieutenant KP Nagesh, Ganesh and Shivakumar. ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. 16/17ರಲ್ಲಿ ಬೊಮ್ಮನಹಳ್ಳಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. 17/19ರಲ್ಲಿ ಕೋರಮಂಗಲ ಠಾಣೆಯಲ್ಲಿ, 20/21ರಲ್ಲಿ ಮಾಗಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. 29/23ರಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ, 2023ರಲ್ಲಿ ಪ್ರಸ್ತುತ ಜಿಗಣಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೂ ಇವರ ಕರ್ತವ್ಯದ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಅವರು ಶಿವಲಿಂಗೇಗೌಡರ ಮಗನಾಗಿ ಬಾಳೆಪರದೊಡ್ಡಿ ಗ್ರಾಮದಲ್ಲಿ ಜನಿಸಿ ಆಗಿದ್ದಾರೆ. ಇವರಿಗೆ ನಮ್ಮ ಮೇಕೆದಾಟು ಸಂಗಮ ಹಾಗೂ ರೋಟರಿ ಮಿಲ್ಕ್ ಸಿಟಿ ಕನಕಪುರ ವತಿಯಿಂದ ಗೌರವಪೂರ್ವ ಸಮರ್ಪಿಸ್ತಾರೆ. Citation ಈ ರೀತಿ ಇದೆ. Presented to Mr. Mohan MN. ಪ್ರೌಢಶಾಲೆಯನ್ನು ಶಿಕ್ಷಣ ಚಿಕ್ಕಮಗಳೂರು ಮುಗಿಸಿ PUCಯನ್ನು ಬಾಲಕರ ಸರ್ಕಾರಿ ಪದವಿ ಚನ್ನಪಟ್ಟಣದಲ್ಲಿ ಹಾಗೂ ಇವರು BE ಮೆಕ್ಯಾನಿಕಲ್ ಪದವೀಧರರಾಗಿ 2009ರಲ್ಲಿ KPSC ಮುಖಾಂತರ ಸಹಾಯಕ ಇಂಜಿನಿಯರ್ ಆಗಿ ಆಯ್ಕೆಯಾಗಿ ನಂತರ 2009ರಿಂದ 2020ವರೆಗೆ ಸಹಾಯಕ ಇಂಜಿನಿಯರ್ ಆಗಿ ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ಆಗಿ ಪದೋನ್ನತಿ ಹೊಂದಿದ್ದಾರೆ. ಇವಾಗ ಅವರು ಕಾವೇರಿ ನೀರಾವರಿ ನಿಗಮದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸ ಮಾಡಿ ಇಡೀ ಬೆಂಗಳೂರು ದಕ್ಷಿಣ Deva Hospital, in cardiac treatment, have brought hope and healing to thousands of young lives. Congratulations, ma'am. ಅಭಿನಂದನೆಗಳು ಶ್ರೀಮತಿ ವೀಣಾರವರಿಗೆ. ಕರೆಯುವಂತಹ ಸಮಯ ಶ್ರೀ ಮೋಹನ್ ರವರ ಪರಿಚಯವನ್ನು ಮಾಡಿಕೊಡ್ತಾರೆ. ಗೌರವಗಳು, ಪ್ರಶಸ್ತಿಗಳು ಸಂದಿವೆ. ಶ್ರೀಮತಿ ವೀಣಾ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸುವ ಮೂಲಕ ಅವರಿಗೆ ವಿನಮ್ರ ಗೌರವವನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಪರಿಚಯ ಮಾಡಿಕೊಟ್ಟಂತಹ ವನ್ನಗಂಗಪ್ಪನವರಿಗೆ ಶ್ರೀಮತಿ ವೀಣಾ ವೊಕೇಶನಲ್ ಎಕ್ಸಲೆನ್ಸ್ ಅವಾರ್ಡ್ ಕೂಡ
ಇದೆ. ನಿಜಕ್ಕೆ ಆಶ್ಚರ್ಯ ಆಗುತ್ತೆ. ರೋಟ್ರಿ, ನಿಜಕ್ಕೂ ಹೇಳ್ತೀನಿ, ರೋಟ್ರಿ ಅನ್ನೋದು ಒಂದು ಸಮಾಜಮುಖಿಯಾದಂತಹ ಸಂಸ್ಥೆ. ನಿಮ್ಮಲ್ಲೂ ಕೂಡ ಮನಸ್ಸಿದ್ರೆ ಸೇರ್ಬೇಕು ಅಂತ ಖಂಡಿತ ಬನ್ನಿ. ನಮ್ಮ ರೋಟ್ರಿ ಸೇರಿ ಸಮಾಜಮುಖಿ ಕೆಲಸಗಳನ್ನ ನೀವು ಕೂಡ ಮಾಡಬಹುದು. ಮುಕ್ತವಾಗಿ ಆಹ್ವಾನ. ಸೊ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಮತ್ತೊಬ್ರು ಸನ್ಮಾನಿತರು ಶ್ರೀಮತಿ ವೀಣಾ, ಇವರ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದಾರೆ. ಹೊನ್ನಗಂಗಪ್ಪ. ಒಕೇಶನಲ್ ಎಕ್ಸಲೆನ್ಸ್ ಅವಾರ್ಡ್ ಶ್ರೀಮತಿ ವೀಣಾ. ರೋಟರಿಯ ಧ್ಯೇಯವಾಕ್ಯದ ಸಾರವನ್ನು ಪ್ರತಿಬಿಂಬಿಸುವ ಸೇವೆಯನ್ನು ಉಸಿರಾಗಿಸಿಕೊಂಡವರಲ್ಲಿ ಶ್ರೀಮತಿ ವೀಣಾದೇವಿ ಎಸ್ ಅವರು ಪ್ರಮುಖರು. ಬಡತನ ರೇಖೆಗಿಂತ ಕೆಳಗಿರುವ ಸಾವಿರಾರು ಕುಟುಂಬಗಳ ಮಕ್ಕಳಿಗೆ ಸಕಾಲಿಕ ಪರಿಹಾರ ಮತ್ತು ಉಚಿತ ಚಿಕಿತ್ಸೆಯನ್ನು ಒದಗಿಸುವಲ್ಲಿ ರೋಟರಿ ಮತ್ತು ಜಯದೇವ ಕಾರ್ಡಿಯೋ ನಾಳಿಯ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದ ಡಾಕ್ಟರ್ ಮಂಜುನಾಥ್ ಅವರ ಸಹಯೋಗದೊಂದಿಗೆ ನಿರಂತರವಾಗಿ ಸೇವೆಯನ್ನು ಸಮರ್ಪಣೆ ಮಾಡುತ್ತಾ ಬಂದಿದ್ದಾರೆ. ಇವರು ನಮ್ಮ ದೇಶದಲ್ಲಷ್ಟೇ ಅಲ್ಲದೆ ವಿದೇಶಗಳಲ್ಲೂ ತಮ್ಮ ಸಹಾಯ ಹಸ್ತ ಚಾಚಿದ್ದಾರೆ. ಪಾಕಿಸ್ತಾನ, ಇಂಡೋನೇಷ್ಯಾ, ಬಾಂಗ್ಲಾದೇಶ, ಇಥೋಪಿಯಾ, ಘಾನಾ ದೇಶಗಳ ಮಕ್ಕಳ ಹೃದಯ ಸಂಬಂಧಿ ರೋಗಗಳಿಗೆ ಗೌರವವನ್ನು ಸಂದಿರತಕ್ಕಂಥ ವಿಚಾರವಾಗಿದೆ. ಧನ್ಯವಾದಗಳು. Citation ಈ ರೀತಿ ಇದೆ. Rotary District 3191, Kanakpura, Milk City and Mekedatu. Citation presented to Sri M.S. Parshvanath to maintaining and enhancing JGI Group's educational infrastructure, celebrating your vital role in supporting quality education through operational excellence and visionary management. Signed by Flight Lieutenant KP Nagesh, Ganesh and Mr. Shukumar. ಬನ್ನಿ ಜೋರು ಚಪ್ಪಾಳೆ. ಶ್ರೀ MS ಪಾರ್ಶ್ವನಾಥ್, ಡೈರೆಕ್ಟರ್ ಯೋಜನೆಗಳು ಮತ್ತು ಸೌಲಭ್ಯಗಳ ಜೈನ್ ಗುಂಪಿನ ಒಂದು ನಿರ್ದೇಶಕರಾಗಿರುತ್ತಾರೆ. ಪ್ರಸ್ತುತ ಇವರು ಜೈನ್ ಗ್ರೂಪ್ ಸಂಸ್ಥೆಯಾದ್ಯಂತ ಎಲ್ಲ ರಚನೆ ಮತ್ತು ಸೇವೆಗಳನ್ನು ಮೇಲ್ವಿಚಾರಣೆ ಮಾಡತಕ್ಕಂಥ ಕೆಲಸದಲ್ಲಿ ತೊಡಗಿದ್ದು, ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತ ಅನೇಕ ಮೂಲಸೌಕರ್ಯಗಳ ಅಭಿವೃದ್ಧಿ ಯೋಜನೆಗಳು ಮತ್ತು ಅವುಗಳ ವಿಸ್ತರಣೆಗಳನ್ನ ಸಂಬಂಧಿಸಿದಂತ ಯೋಜನಾ ನಿರ್ವಹಣೆಗಳನ್ನು ಕೂಡ ಇವರು. And nation building. Signed by Flight Lieutenant KP Nagesh, RI Director 2025-27, Rotary International, Rotarian Ganesh Ji, President 25-26, Rotary Kanakpura Milk City, Rotarian SM Shivkumar, President 25-26, Mekedatu Sangama. Thank you, sir. ಬನ್ನಿ ಜೋರು ಚಪ್ಪಾಳೆ. ಶ್ರೀ ಯತೀಶ್ ರವರು. Journey ಡೈರೆಕ್ಟರೇಟ್ ಆಫ್ ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಜನ್ ಸರ್ವಿಸಸ್ ನಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಪ್ರಸ್ತುತ ಶ್ರೀ ಅವರು ಜಿಲ್ಲಾ ಪಂಚಾಯತ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸಿಇಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಾರ್ಯ ಒತ್ತಡದ ನಡುವೆಯೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಮತ್ತು ಇವರು ನಮ್ಮ ಕನಕಪುರ ತಾಲೂಕಿನವರೇ ಎಂಬುದು ನಮ್ಮ ಹೆಮ್ಮೆಯ ವಿಷಯ. ಆದ ಕಾರಣ ಈ ಸನ್ಮಾನರಿಗೆ ತಮ್ಮ ಅಪೂರ್ವವಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕೆಂದು ಕೋರುತ್ತೇನೆ. ಬನ್ನಿ ಜೋರು ಚಪ್ಪಾಳೆ. citation ಈ ರೀತಿ ಇದೆ. Rotary District 3191, Kanakpura